ಅಮ್ಮ ಸಿಗ್ತಾಳೆ. ಹಾ, ಇವತ್ತು ಅಮ್ಮ ಬಂದಿದ್ಲು. ಜರ್ದಾರಿ ಸೀರೆ ಉಡ್ಕೊಂಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಪ್ರೀತಿಯಿಂದ ಹಾಡು ಹೇಳ್ತಾ ನನಗೆ ತುತ್ತಿನಿಸ್ತಾ ಇದ್ಲು ಗೊತ್ತಾ. ಅಯ್ಯೋ ಅಷ್ಟೇ ಅಲ್ಲ ಯಶು, ಅವಳ ಹತ್ರ ಮನ್ಸ್ ಬಿಚ್ಚಿ ಎಷ್ಟು ಹರಟೆ ಹೊಡಿತೀನಿ ಗೊತ್ತಾ. ಅವಳ ಹತ್ರ ಹಾಡ್ತೀನಿ, ನಗ್ತೀನಿ, ಅಳ್ತೀನಿ, ನನ್ನ ಕನ್ಸುಗಳನ್ನ ಹೇಳ್ಕೊತೀನಿ. ಸುಸ್ತಾದಾಗ ಅವಳ ಪಟ್ಲಲ್ಲಿ ಮಲ್ಕೋತೀನಿ. ಯಶು ಅವಳ ಭಾವನೆಗಳಿಗೆ ಸ್ಪಂದಿಸ್ತಾಳೆ. ನನಗೆ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣೀರು ಒರೆಸಿ ನನ್ ಧೈರ್ಯ ಕೊಡ್ತಾಳೆ. ಪ್ರಪಂಚದಲ್ಲಿ ಇದ್ದಾಗ ಯಾರಾದ್ರೂ ಇದನ್ನ ಹಾಳು ಮಾಡೋದಕ್ಕೆ ನೋಡಿದ್ರೆ ಮುಂದೆ ಯಾರು ಇರ್ತಾರೆ, ನಾನು ಏನ್ ಮಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಈಗ ಹೇಳು, ಕುಡಿಯೋದ್ ತಪ್ಪ? ಕುಡಿದಾಗ ಅಮ್ಮನ ಹತ್ರ ಹೋಗೋದ್ ತಪ್ಪ? ನಾನು ಈ ತರ ಆಡೋದ್ ತಪ್ಪ? ಹೇಳು ಯಶು. ಎಲ್ಲವೂ ಸರಿ, ಎಲ್ಲವೂ ತಪ್ಪು ಕಡು. ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ಕುಡಿದೇ ಇದ್ರು ಅಮ್ಮ ಸಿಗ್ತಾಳೆ. ಎಲ್ಲದಕ್ಕೂ ಎಲ್ಲರಿಗೂ ಒಂದು ಕಾರಣ ಅನ್ನೋದಿರುತ್ತೆ, ಅದನ್ನ ನಾವು ಮೀರ್ಬೇಕಷ್ಟೇನೆ. ನಿಮ್ಮ ಅಣ್ಣನ ಮೇಲೆ ಕೈ ಎತ್ಬಿಟ್ಟೆ, ಸಾರಿ. ಹಲೋ, ಅಣ್ಣಂಗೆ ಸಾರಿ ಕೇಳದೆ ಹೇಗೆ ಅಂತಾನೆ ಮರ್ತೋಗಿದೆ ಅನ್ಸುತ್ತೆ.